ನೋಡಿ, ನಾಳೆ ರಾಮನವಮಿ ಹಬ್ಬಕ್ಕೆ ರವೆ ಉಂಡೆ ಈ ರೀತಿ ಮಾಡ್ಕೊಳ್ಳಿ. ತುಂಬ ಈಸಿಯಾಗಿ ಮಾಡೋದು ತೋರಿಸ್ತಾ ಇದ್ದೀನಿ ನೋಡಿ. ಒಂದು ಸ್ವಲ್ಪ ತುಪ್ಪ ಹಾಕ್ಬಿಟ್ಟು ಬಾಣಲಿಗೆ ದ್ರಾಕ್ಷಿ ಗೋಡಂಬಿ ಎಷ್ಟು ನಾವು ಮಾಡ್ತೀವ ನೋಡಿಕೊಂಡು ಹಾಕ್ಕೊಳ್ಳಿ. ಇದೇನು ಸೈಡಿಗೆ ಏನು ತೆಗಿಯೋದು ಬೇಡ. ಇದರಲ್ಲೇ ನಾನು 2 ಲೋಟ ರವೆಗೆ ಮಾಡ್ತಾಯಿದ್ದೀನಿ. ಇದು ಉಪ್ಪಿಟ್ಟು ರವೆನೇ. ನೀವು ಬೇಕಾದ್ರೆ ಒಂದು ಚಿರೋಟಿ ರವೆ, ಒಂದು ಉಪ್ಪಿಟ್ಟು ರವೆನೂ ಹಾಕ್ಕೋಬೋದು. ನಾನು 2 ಉಪ್ಪಿಟ್ಟು ರವೆನೇ ಹಾಕಿದ್ದೀನಿ. ಇದು ಚೆನ್ನಾಗಿ ನೋಡಿ, ತುಪ್ಪದಲ್ಲಿ ಸ್ವಲ್ಪ ಕೆಂಪಾಗಿ ಘಮ ಬಿಟ್ಕೊಳ್ಳೋವರೆಗೂ ಮಾಡಬೇಕು. 2 ಲೋಟಕ್ಕೆ 1.5 ಲೋಟ ಸಕ್ಕರೆ ಹಾಕ್ತಾಯಿದ್ದೀನಿ ನಾನು. ಸಕ್ಕರೆನೇ ಹಾಕೋದ್ರಿಂದ ಅರ್ಧಂಬರ್ಧ ಕರಗಿರುತ್ತೆ. ಇದು ರವೆ ಜೊತೆ ಕರ್ಕರ ಅಂತ ಸಿಕ್ಕಿದ್ರೆ ತುಂಬ ರುಚಿ ಕೊಡುತ್ತೆ. ಹಸಿ ಕಾಯಿ ತುರಿ ಇದು. ಒಂದು ದೊಡ್ಡ ಕಾಯಿ ತುರಿದಿದ್ದೀನಿ. 2 ಲೋಟ ಆಗಿದೆ ಕಾಯಿನೂ. 2 ಲೋಟ ಹಾಕ್ತಾಯಿದ್ದೀನಿ ನೋಡಿ. ಇಷ್ಟನ್ನೆಲ್ಲನೂ ಒಂದು 5 ನಿಮಿಷ ಈ ತುಪ್ಪದಲ್ಲೇ ಚೆನ್ನಾಗಿ ಉರಿಬೇಕು. ನೀವು ಬೇಕಾದ್ರೆ ಈ ಜಾಗದಲ್ಲಿ ಒಣ ಕೊಬ್ಬರಿನೂ ಹಾಕ್ಕೋಬೋದು. ತುಂಬ ತುಪ್ಪದಲ್ಲಿ ಫ್ರೈ ಮಾಡ್ತಾಯಿದ್ರೆ ಎಷ್ಟು ಚೆನ್ನಾಗಿ ಘಮ ಅಂತ ಇರುತ್ತೆ ಗೊತ್ತಾ. ಈ ಥರ ಮಾಡಿಕೊಂಡ್ರೆ ಒಂದು 5 ನಿಮಿಷ ಫ್ರೈ ಮಾಡಿದ್ವಿ ಅಂದರೆ ಒಂದು ವಾರ ಹೊರಗಿಟ್ರೂ ಏನಾಗಲ್ಲ. ಇನ್ನೂ ಉಳೀತು ಅನ್ನೇ ಫ್ರಿಜ್ಜಲ್ಲಿ ಇಟ್ಕೋಬೋದು, ಏನಾಗೋದಿಲ್ಲ. ಇಲ್ಲಿ ನೋಡಿ, 100 ಗ್ರಾಮ್ ತುಪ್ಪ ಬೇಕು. 2 ಲೋಟ ರವೆ ಅಂದರೆ 100 ಗ್ರಾಮ್ ತುಪ್ಪ ಆಗಬೇಕು. ತುಪ್ಪ 100 ಗ್ರಾಮ್ ಹಾಕ್ಬಿಟ್ಟು ಇದನ್ನು ಸ್ಟವ್ ಸಿಮ್ಮಲ್ಲಿ ಇಟ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ನೋಡಿ, ಈ ಕಾಯಿದು ತೇವ, ಸಕ್ಕರೆ ಕಾಯಿ ಎಲ್ಲ ಸೇರಿಕೊಂಡು ಸ್ವಲ್ಪ ತೇವ ಬರುತ್ತೆ. ಆದ್ರೂ ಸಾಲಲ್ಲ, ಒಂದು ಸ್ವಲ್ಪ ಇದು ಹಾಲೂ ಹಾಕ್ಕೋಬೇಕು. ಕಾಯಿಸಿ ಆರಿಸಿರೋ ಹಾಲೂ ಹಾಕ್ಕೋಬೇಕು ಸ್ವಲ್ಪ. ನೋಡಿ, ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಏಲಕ್ಕಿ 1, 2, 4 ಎಷ್ಟು ಬೇಕೋ ಕುಟ್ಬಿಟ್ಟು ಹಾಕಿ. ಒಂದು 1/4 ಲೋಟ, ಯಾವ ಲೋಟದಲ್ಲಿ ರವೆ ಹಾಕ್ತೀವೋ ಅದೇ ಲೋಟದಲ್ಲಿ 1/4 ಲೋಟ ಹಾಲು ಹಾಕ್ಕೋಬೇಕು. ಹಾಲು ಹಾಕ್ಬಿಟ್ಟು ಸ್ಟವ್ ಆರಿಸಿಬಿಟ್ಟು ಇವಾಗ ಮುಚ್ಚಿಟ್ಬಿಡಿ. ಸ್ವಲ್ಪ ಹೊತ್ತು ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಇವಾಗ ಸ್ವಲ್ಪ ಬಿಸಿ ಇದ್ದಂಗೆ ಉಂಡೆ ಕಟ್ಟಬೇಕು. ಕೈ ಹಿಂಗೆ ಅಲ್ಲಾಡಿಸ್ತಾ ರೌಂಡ್ ಮಾಡ್ಕೋಬೇಕು ಉಂಡೆ. ನೋಡಿ, ಎಷ್ಟು ಯಾವ ಸೈಜ್ ಬೇಕೋ ನಮಗೆ ತಗೊಂಡು ಒಂದೊಂದೇ ಉಂಡೆ ಈ ಥರ ನೋಡಿ ಕೈ ಹಿಂಗೆ ಎಗರಿಸ್ಕೋಬೇಕು. ಆವಾಗ ಒಳಗಿಂದ ಎಲ್ಲ ರವೆನೂ ಒಂದಕ್ಕೆ ಪಕ್ಕ ಒಂದು ಕೂತ್ಕೊಳ್ಳುತ್ತೆ. ನಾವು ಮೇಲ್ ಮಾಡಿದ್ವಿ ಅಂದರೆ ನಾವು ಉಂಡೆ ಕಟ್ಟಿಟ್ಟಿರ್ತೀವೋ ನೋಡಿ, ಅಲ್ಲೇ ಬಿಟ್ಕೊಂಡ್ಬಿಡುತ್ತೆ. ಈ ಥರ ಪ್ರೆಸ್ ಮಾಡಿ ಕೈ ಎಗರಿಸ್ಕೊಂಡು ಉಂಡೆ ಮಾಡಿ ಎಲ್ಲನೂ ಅದೇ ರೀತಿ ಜೋಡಿಸ್ಕೋಬೇಕು. ನಾವು ಇಟ್ಟಿರ್ತೀವಲ್ಲ ಬಾಕ್ಸಲ್ಲಿ, ಮೇಲಿನ ಲೇಯರು ಒಂದು ಸ್ವಲ್ಪ ಗಟ್ಟಿಯಾಗಿದ್ರೂ ಹಿಂಗೆ ಅಂದ ತಕ್ಷಣ ಒಳಗೆಲ್ಲ ಸಾಫ್ಟು ನಾವು ಹೆಂಗೆ ಮಾಡಿದ್ದೀವೋ ಹಂಗೇ ಇರುತ್ತೆ. ಮಾಡ್ಕೊಂಡು ನೋಡಿ ಈ ಥರ. ನೀವು ಸ್ವಲ್ಪ ಚಿಕ್ಕ ಲೋಟದಲ್ಲಿ ಹಾಕ್ಕೊಳ್ಳಿ, ಲೆಕ್ಕ ಸಿಗಬೇಕಂದ್ರೆ ಚಿಕ್ಕ ಲೋಟದಲ್ಲಿ 1-2 ಲೋಟ ಹಾಕ್ಕೊಳ್ಳಿ. ಬುದ್ಧಿಗೆ ಕೆಲವರು ಹಲ್ವಾ ಮಾಡ್ತಾರೆ, ಕೆಲವರು ರವೆ ಉಂಡೆ ಮಾಡ್ತಾರೆ. ಅವ್ರವ್ರ ಇಷ್ಟ, ಯಾವುದು ಅನುಕೂಲವೋ ಅದರಲ್ಲಿ ಮಾಡ್ಕೊಳ್ಳಿ. ತುಂಬ ಚೆನ್ನಾಗಾಗುತ್ತೆ. ನಾನು 1.5 ಲೋಟ ಹಾಕಿದ್ದೀನಿ ಸಿಹಿಗೆ, 2 ಲೋಟ ರವೆಗೆ. ನಮಗೆ ಕರೆಕ್ಟಾಗಿದೆ. ಕೆಲವರು 1 ಲೋಟ ರವೆಗೆ 1 ಲೋಟ ಸಕ್ಕರೆನೂ ಹಾಕ್ತಾರೆ. ನಿಮ್ಗೆ ಜಾಸ್ತಿ ಸಿಹಿ ಬೇಕು ಅಂದರೆ ಇನ್ನೂ ಜಾಸ್ತಿನೂ ಹಾಕ್ಕೊಳ್ಳಿ. ಮಾಡ್ಕೊಂಡು ನೋಡಿ. ಲೈಕ್, ಶೇರ್, ಸಬ್ಸ್ಕ್ರೈಬ್ ಆ್ಯಂಡ್ ಫಾಲೋ.